ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ಪುತ್ತಿಗೆ ಸ್ವಾಮಿಗಳಿಗೆ ನಾವು ವಂದಿಸಿ ಅವರು ವಿಶ್ವಗೀತಾ ಪರ್ಯಾಯ ಅಂತ ಅನ್ನೋದನ್ನ ನಡೆಸ್ತಾ ಇದ್ದಾರೆ. ಕೋಟಿ ಗೀತಾ ಲೇಖನ ಯಜ್ಞವನ್ನು ನಡೆಸ್ತಾ ಇದ್ದಾರೆ. ಪಾರಾಯಣವನ್ನು ನಿತ್ಯವೂ ಭಗವದ್ಗೀತೆಯ ಪಾರಾಯಣ ಅಖಂಡವಾಗಿ ನಡೀತಾ ಇದೆ ಉಡುಪಿಯಲ್ಲಿ. ಅಂತ ಸ್ವಾಮಿಗಳ ಪಾದಾರವಿಂದವನ್ನು ನಮಿಸಿ ಭಗವದ್ಗೀತೆಯ ಅಧ್ಯಯನದಲ್ಲಿ ನಮ್ಗೆ ಏನಾದ್ರೂ ವಿಘ್ನಗಳಿದ್ರೆ ಅದನ್ನ ಪರಿಹಾರ ಮಾಡಿ ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಏನು ಆಚಾರ್ಯ ತೋರಿಸಿಕೊಟ್ಟಿದಾರೆಯೋ ಆ ರೀತಿಯಲ್ಲಿ ನಮ್ಮ ಮನಸ್ಸು ಹೋಗ್ಲಿ, ಆ ರೀತಿಯಲ್ಲೇ ನಮ್ಮ ನಡೆ ಇರ್ಲಿ ಅಂತ ಅನ್ನೋದನ್ನ ಪ್ರಾರ್ಥಿಸ್ತಾ ಭಗವದ್ಗೀತೆ 3ನೇ ಅಧ್ಯಾಯದ ನಾವು ಬಂದು 9ನೇ ಶ್ಲೋಕವನ್ನು ನೋಡ್ಬೇಕು. ಈ 9ನೇ ಶ್ಲೋಕ ತುಂಬಾ ಮುಖ್ಯವಾದ ಶ್ಲೋಕ. ಎಲ್ಲಾ ಶ್ಲೋಕಗಳು ಮುಖ್ಯ. ಇದರಲ್ಲಿ ಒಂದು ಆಚಾರ್ಯರು ಕೊಟ್ಟಿರುವಂತ ದ್ವಾದಶ ಸ್ತೋತ್ರದಲ್ಲಿ ಕುರುಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯ ಸತತಂ. ಈ ಹರಿಪಾದ ವಿನಮ್ರದಿಯ ಸತತಂ ಏನ್ ಹೇಳತ್ತೆ? ಹೇಗೆ ಕರ್ಮವನ್ನು ಮಾಡ್ಬೇಕು ಅಂತ. ಕರ್ಮವನ್ನು ಮಾಡು ಅಂದ. ಏನ್ ಕರ್ಮವನ್ನು ಮಾಡ್ಬೇಕು? ನಿಯತ ಕರ್ಮವನ್ನು ಮಾಡ್ಬೇಕು ಅಂತಂದ್ರು. ಹಿಂದಿನ ಪದ್ಯದಲ್ಲಿ ಕರ್ಮವನ್ನು ಮಾಡು, ನಿಯತವಾದ ಕರ್ಮವನ್ನು ಮಾಡು, ಹೊರಗಿಂದ ಆಚರಣೆ ಮಾತ್ರ ಇರಬಾರ್ದು, ಮನಸ್ಸು ಅದ್ರೊಳಗೆ ಇರ್ಬೇಕು. ಈಗ ಆ ಕರ್ಮವನ್ನು ಮನಸ್ಸೊಳಗೆ ಏನು ನಾವು ಯೋಚನೆ ಮಾಡಿದಾಗ ಈ ಕರ್ಮ ಅಂತ ಅನ್ನುವಂಥದ್ದು ಪರಮಾತ್ಮ ಪ್ರೀತ್ಯರ್ಥ ಆಗ್ಬೇಕು ಅಂತ ಅನ್ನುವಂಥ ಆಲೋಚನೆ ಇದ್ದಾಗ ಅದ್ ನಿಮ್ಗೆ ಲೋಕದಲ್ಲಿ, ಲೋಕ ಅಂತಂದ್ರೆ ಇಲ್ಲಿ ಜನರು ಅಂತಾನೂ ಅರ್ಥ. ಲೋಕ ಅಂತಂದ್ರೆ ಅಯಂ ಲೋಕ ಅಂದ್ರೆ ಈ ಜನಗಳು, ಜನ ಎಲ್ಲ ಯಾರು ಯಜ್ಞ ರೂಪದಲ್ಲಿ ಕರ್ಮವನ್ನು ಮಾಡ್ತಾರೆಯೋ ಅವರಿಗೆ ಕರ್ಮದಿಂದ ಪ್ರತಿಬಂಧಕ ಇಲ್ಲ. ಯಾರು ಯಜ್ಞ ರೂಪವಾಗಿ ಮಾಡ್ತಾರೆ ಅಂತಂದ್ರೆ, ಯಜ್ಞ ಅಂತಂದ್ರೆ ಯಜದೇವ ಪೂಜಾಯಾಮ್ ಅಂತ, ದೇವರ ಪೂಜೆಯಾಗಿ ಕರ್ಮವನ್ನು ಮಾಡಿದಾಗ ಅದು ಪರಮಾತ್ಮನ ಪ್ರೀತಿಕರವಾಗಿರತ್ತೆ. ನಮ್ಮಲ್ಲಿ ಅಹಂಕಾರವನ್ನು ಅದು ಜನಿಸೋದಕ್ಕೆ ಕೊಡೋದಿಲ್ಲ, ಆ ಮಮಕಾರವೂ ಇರೋದಿಲ್ಲ. ಹೀಗಾಗಿ ಸಂಸಾರದ ಒಂದು ಬಂಧನ ಅಂತ ಅನ್ನೋದು ಅವ್ರಿಗೆ ಇರೋದಿಲ್ಲ ಅಂತಾರೆ. ಇಂಥ ಸಂಸಾರ ಬಂಧನದಿಂದ ಮುಕ್ತನಾಗ್ಬೇಕು ಅಂತ ಅನ್ನೋದೇ ಶಾಸ್ತ್ರದ ಮುಖ್ಯ ತಾತ್ಪರ್ಯ. ಯಾಕೆ ಅವ್ರು ಅಧ್ಯಯನ ಮಾಡ್ಬೇಕು, ಸರಿಯಾದ ಜೀವನವನ್ನು ನಡೆಸ್ಬೇಕು, ಸಾಧನೆಯನ್ನು ಮಾಡ್ಬೇಕು ಅಂತಂದ್ರೆ ಒಂದು ಕಾಲದಲ್ಲಿ ಅಂತ ಮುಕ್ತಿ ಯೋಗ್ಯರಾಗಿದ್ರೆ ಅವರಿಗೆ ಮೋಕ್ಷ ಅಂತ ಅನ್ನೋದು ಸಾಧ್ಯ ಆಗಬಹುದು. ಅಂತ ಮೋಕ್ಷವನ್ನು ಪಡೆಯೋದಕ್ಕೆ ಬೇಕಾದ ಮನಸ್ಸಿನ ತರಬೇತಿ ಇದು. ಮಾಡ್ತಾ ಮಾಡ್ತಾವೆ ನಾನ್ ಮಾಡಲ್ಲ ಪರಮಾತ್ಮ ಮಾಡಿಸ್ತಾನ ಅಂತ ಅನ್ನೋದು ಎಚ್ಚರ ನಮಗಿದ್ದಾಗ ಅದು ನಮಗೆ ಬಂಧಕ ಇಲ್ಲ ಅಂತಾರೆ. ಯಾಕೆಂದ್ರೆ ಆ ಎಚ್ಚರ ಸದಾವಾಗಿ ಏನಿರತ್ತೆ? ವಿನಮ್ರದಿಯ ಅಂತ, ವಿನಮ್ರವಾಗಿರುವಂತ ಬುದ್ಧಿ ಉಳ್ಳವನಾಗಿ ಕರ್ಮವನ್ನು ಮಾಡ್ತಾ ಮಾಡ್ತಾ ಪರಮಾತ್ಮನ್ಗೆ ಪೂಜೆ ಇದು ಅಂತ ತಿಳ್ಕೊಂತಾನೆ. ಪಾದ ಅಂತಂದ್ರೆ ಪರಮಾತ್ಮ ಎಷ್ಟು ಎತ್ತರದವ ಅಂತಂದ್ರೆ ನಮ್ಮ ತಲೆ ಅವನ ಪಾದಕ್ಕೂ ನಾವು ಬಂದು ಭಾಗೋದಿಕ್ಕೆ ಅಷ್ಟು ಕೂಡ ನಮಗೆ ಯೋಗ್ಯತೆ ಇಲ್ಲ. ಪಾದ ಧೂಳಿಯನ್ನು ಸ್ತೋತ್ರ ಮಾಡ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅಂತ ಆ ಪರಮಾತ್ಮ ಯಜ್ಞೋ ವೈ ವಿಷ್ಣು ಅಂತ ಅವನಿಗೆ ಹೆಸರು. ಯಜ್ಞೋ ವೈ ವಿಷ್ಣು. ಇಲ್ಲಿ ಶ್ಲೋಕ ಹೀಗಿದೆ: ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚರ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚರ. ಅವ್ರು ಹೇಳ್ತಾರೆ, ನೀನು ಈ ಕರ್ಮವನ್ನು ಮಾಡೋವಾಗ ನಿನ್ ಮನಸ್ಸು ಯಜ್ಞೋವೈ ವಿಷ್ಣು, ವಿಷ್ಣು ಬಗ್ಗೆ ಇರ್ಬೇಕು. ವಿಷ್ಣುಗೆ ಈ ಕರ್ಮ ಪ್ರೀತಿಕರವಾಗಿದೆಯಾ ಅಂತ ಯೋಚನೆ ಮಾಡಿ ಆ ಕರ್ಮವನ್ನೇ ಮಾಡು. ನಿಯತವಾದ ಕರ್ಮ ಅಂತ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಮಾಡ್ತಿರೋಂಥ ಕರ್ಮಗಳ ಬಗ್ಗೆನೂ ನಮಗೆ ಎಚ್ಚರ ಇರ್ಬೇಕು. ಎಚ್ಚರ ಇರೋಂತ ಪ್ರಹ್ಲಾದ, ಅವನು ಜೀವನದಲ್ಲಿ ಅವನೊಂದು ಹಿರಣ್ಯಕಶಿಪುವಿನ ಮಗನ ಹುಟ್ಟಿದಾಗ್ಲೂ ಅವನಿಗೇನ್ ಎಚ್ಚರ ಇತ್ತು ಅಂದ್ರೆ, ನಾನು ನಮ್ಮ ತಂದೆ ಹಂಗ ಆಡ್ಬಾರ್ದು ಅಂತ. ಅದು ನನ್ನ ನಿಯತ ಕರ್ಮ ಅಂತ ತಿಳ್ಕೊಬೇಡಿ. ನಿಯತ ಕರ್ಮ ಅಂತಂದ್ರೆ ಯಾವಾಗ್ಲೂ ಆ ಧರ್ಮ ಪರವಾಗಿಯೇ ಇರ್ಬೇಕು. ಯಾವುದೋ ಒಂದು ಕರ್ಮ ಇದೆ, ನಾವ್ ಅಲ್ಲಿ ಹುಟ್ಟಿದೇವೋ ಅದರಿಂದ ನಾವ್ ಅದ್ ಮಾಡ್ಕೋಬಹುದು ಅಂತ ಅನ್ನೋಂತ ಒಂದು ಮನಸ್ಥಿತಿಯನ್ನು ಜನರು ಹೊಂದೋದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ. ಯಾಕೆಂದ್ರೆ ಅದ್ ಧರ್ಮ ಪರವಾಗಿರ್ಬೇಕು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಪರಮಾತ್ಮನ್ ಪರವಾಗಿದ್ರೆ ಅದ್ ಧರ್ಮ ಪರವಾಗಿದೆ. ಯಾಕೆಂದ್ರೆ ಧರ್ಮ ಅಂದ್ರೆ ರಾಮ, ರಾಮೋ ವಿಗ್ರಹವಾನ್ ಧರ್ಮ ಅಂತ ರಾಮಾಯಣ ಹೇಳುತ್ತೆ. ಯಾರು ಜನರಿಗೂ ತೊಂದರೆ ಆಗ್ಬಾರ್ದು, ನಮಗೆ ಬಂದು ಅದ್ ಬಂಧಕವಾಗಿರ್ಬಾರ್ದು. ಆತರ ಇರುವಂತ ಕರ್ಮವನ್ನು ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡು. ಅವಾಗ ಮನಸ್ಸು ಅಂತ ಅನ್ನೋಂಥದ್ದು ಅಂಟಿಕೊಳ್ಳುವಂಥದ್ನ ಬಿಡತ್ತೆ. ಅದರಿಂದಾಗಿ ಸಂಸಾರದ ಒಂದು ಬಂಧನ ಆ ಜೀವನಿಗೆ ಇರೋದಿಲ್ಲ. ಅದನ್ನ ಇಲ್ಲಿ
ಸ್ಪಷ್ಟ ಮಾಡಿ ಹೇಳ್ತಾರೆ. ಯಜ್ಞೋವೈ ವಿಷ್ಣು ಅಂತ ಅನ್ನೋದು ಯಜ್ಞ ಶಬ್ದದ ಅರ್ಥ. ಯಜ್ಞಾರ್ಥ ಅಂತಂದ್ರೆ ಕರ್ಮ, ವಿಷ್ಣು ಆಗಿ ಮಾಡಿದ ಕರ್ಮ. ವಿಷ್ಣು ಅಂತಂದ್ರೆ ಏನು? ವಿಷ್ಣುಲ್ ಪ್ರೇರಣೆ ಅಂತಾರೆ. ವಿಷ್ಣು ಬಂದು ಯಾರು ಎಲ್ಲರನ್ನೂ ವಿಷ ಪ್ರವೇಶ ಅಂತಿದೆ, ಪ್ರವೇಶ ಮಾಡಿ ಆಮೇಲೆ ಪ್ರೇರಣೆಯನ್ನು ಮಾಡ್ತಾನೆ. ಸೊ ಯಾರಿಂದಾಗಿ ನಾವು ಈ ಕರ್ಮವನ್ನು ಮಾಡ್ತಾ ಇದ್ದೇವು ಅಂದ್ರೆ ನಮ್ಮ ಅಂತರ್ಯಾಮಿ ಆಗಿದ್ದು ನಮ್ಮ ಎಲ್ಲಾ ನಾಡಿಗಳಲ್ಲೂ ತುಂಬಿ ನಮ್ಮ ಕೆಲಸಗಳಲ್ಲಿ ನಮ್ಗೆ ಆ ಚಟುವಟಿಕೆ ಮಾಡೋಂತ ಏನು ಬಲಗಳು ಪ್ರೇರಣೆಗಳು ಎಲ್ಲವನ್ನು ಕೊಟ್ಟು ಮಾಡಿಸ್ತಾ ಇರುವಂತವನು ಅಂತ ವಿಷ್ಣು, ಅವನಿಗೆ ಪ್ರೀತಿಯಾಗಿ ಇರ್ಲಿ ಇದು ಅಂತ ಆ ಆಲೋಚನೆಯಲ್ಲಿ ಕರ್ಮವನ್ನು ಮಾಡು, ನಾನು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅವನೇ ನನ್ನೊಳಗಿದ್ ಮಾಡಿಸ್ತಾನ ಅಂತ ಅನ್ನುವಂತ ಒಂದು ವಿನಮ್ರವಾದ ಬುದ್ಧಿ ನಿನಗಿರ್ಲಿ ಅಂತ ಆಚಾರ್ಯರು ಈ 2 ಶ್ಲೋಕಗಳನ್ನು ಜೊತೆ ಸೇರಿಸಿ ಆ ಒಂದೇ ಒಂದು ಶ್ಲೋಕದಲ್ಲಿ ಅವರು ಕುರುಭುಂಶ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯ ಸತತಂ ಅಂತ. ಯಾವಾಗ್ಲೂ ಪರಮಾತ್ಮನ ಅರಿವು ತಪ್ಪದೇ ಇರಲಿ, ಅದು ವಿನಯಪೂರ್ವಕವಾಗಿರ್ಲಿ. ಅವನ್ ಎಂತ ಎತ್ತರದವ, ನಾನೆಂತ ಅವನಿಂದ ಎಲ್ಲವನ್ನೂ ಪಡ್ಕೊಂಡಿದ್ದೀನಿ ಅಂತ ಅನ್ನುವಂತ ಒಂದು ಭಾವನೆ ನಮಗಿರ್ಬೇಕು. ದಾಸನಾಗಿ ನಾನು ಅವನಿಗೆ ಸೇವೆಯನ್ನು ಮಾಡ್ಬೇಕು ಅಂತ ಅನ್ನುವಂತ ಭಾವನೆ ನಮ್ಮಲ್ಲಿ ಇರಬೇಕು. ಅಂತದ್ನ ಮಾಡು ಅಂತ ಯಜ್ಞೋವೈ ವಿಷ್ಣು ಅಂತಂದ್ರು. ಅದೇ ತರ ವಿಷ್ಣು ಯಜ್ಞ ಅಂತಂದ್ರೆ ಮತ್ತೆ ಯಜ ದೇವ ಪೂಜಾಯಾಮ್, ದೇವ ಅಂದ್ರೆ ಯಾರು? ಶಿಷ್ಯಾದಿ ಕರ್ತನೋ ದಿವು ಕ್ರೀಡಾಯಾಮ್ ಅಂತ ಅಂತಾರೆ. ಕ್ರೀಡಾ ರೂಪವಾಗಿ ಪರಮಾತ್ಮ ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ ಅಂತ ಸೃಷ್ಟಿಕರ್ತನಾಗಿ ಮತ್ತೆ ಸೃಷ್ಟಿಯಾದಿಗಳು ಮಾತ್ರ ಮಾಡಿಲ್ಲ, ಅವನು ಸೃಷ್ಟಿಯಾದಿಗಳನ್ನು ಮಾಡಿ ಅದರೊಳಗೆ ಪೊಕ್ಕು ಆಯಾ ಒಂದೊಂದು ಅವಸ್ಥೆಗಳಲ್ಲಿ ಜೀವರಾಶಿಗಳಿಗೆ ಏನೇನು ಅಗತ್ಯವಾಗಿದೆಯೋ ಅಷ್ಟನ್ನು ಕೂಡ ಯಾರು ಮಾಡ್ತಾನೆಯೋ ಅವನಿಗೆ ಕ್ರೀಡೆಯಾಗಿದೆ. ಅವನಿಗೆ ಇದರಿಂದ ಯಾವ ತೊಂದರೆನೂ ಇಲ್ಲ, ಲಾಭನೂ ಇಲ್ಲ, ಅವನಿಗೆ ಆಯಾಸನೂ ಇಲ್ಲ. ಅವನು ಒಂದು ಆನಂದದ ಆವಿರ್ಭಾವವಾಗಿ ಎಲ್ಲ ಕರ್ಮಗಳನ್ನು ಮಾಡ್ತಾನ ಅಂತ ಆ ಸ್ವಾಮಿಗೆ ಇದು ಒಂದು ಸೇವೆ ಅಂತ. ಅವನಿಗೆ ನಮ್ಮ ಈ ಕರ್ಮದಿಂದ ಏನು ಪ್ರಯೋಜನ ಇಲ್ಲ, ಆ ಕರ್ಮದಿಂದ ನಮಗೆ ಪ್ರಯೋಜನ. ಏನು ಪ್ರಯೋಜನ? ಮನಸ್ಸಿನ ಒಂದು ಕಲ್ಮಶವನ್ನು ತೊಳೆಯತ್ತೆ. ಈ ತರದ ಆಲೋಚನೆಯಿಂದ ಕರ್ಮವನ್ನು ಮಾಡಿದಾಗ ಮನಸ್ಸಲ್ಲಿರೋ ಕರ್ಮಗಳೆಲ್ಲ ಏನ್ ಕೊಳೆಯನ್ನು ಬಿಟ್ಟಿರತ್ತೆ ಹಿಂದೆ ಮಾಡಿದ್ದಲ್ಲ, ಅದೆಲ್ಲ ತೊಳೆದು ಹೋಗ್ತಾ ಇರತ್ತೆ. ಅಂತ ಒಂದು ತೊಳೆದ ಸ್ಥಿತಿ ಮನಸ್ಸಿಗೆ ಬಂದಾಗ್ಲೇ ಈ ಕರ್ಮ ಬಂಧನದಿಂದ ಬಿಡಿಸೋದಕ್ ಸಾಧ್ಯ. ಅಂತ ಕರ್ಮ ಬಂಧನವನ್ನು ಮತ್ತು ಕಟ್ಕೊಳ್ಳಂಗಿರಾಕೆ ಹಿಂದೆ ನಾವು ನೋಡಿದೆವು, 1 ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳೇ 10 ಜನ್ಮಕ್ಕೆ ಮಿನಿಮಮ್ ಕಾರಣವಾಗಿದೆ ಅಂತ. ಅಂದ್ರೆ ಕರ್ಮದಿಂದವೇ ಕರ್ಮವನ್ನು ಹೇಗ್ ತೊಳೆಯಕ್ ಸಾಧ್ಯ ಅಂತಂದ್ರೆ ಮನಸ್ಸಿಂದ ಸರಿಯಾದ ಅನುಸಂಧಾನ ಮಾಡಿದಾಗ ಕರ್ಮದಿಂದ ಕರ್ಮವನ್ನು ತೊಳೆಯಕ್ ಸಾಧ್ಯ. ಕರ್ಮದಿಂದ ಅಂತನ್ವಾ ಕರ್ಮ ಯೋಗದಿಂದ ಹಿಂದೆ ಮಾಡಿರುವಂತ ಕರ್ಮ ಬಂಧವನ್ನು ನಾವು ತೊಳೆದುಕೊಳ್ಳಕ್ ಸಾಧ್ಯ. ತದರ್ಥಂ ಕರ್ಮ ಕೌಂತೆಯ ಅಂತ. ಅದೇ ನಿಮ್ಗೆ ಕರ್ಮ ಶಬ್ದ ಅಂತಂದ್ರೆ ಅದು ನಿಮ್ಗೆ ಪರಮಾತ್ಮನಿಗೆ ನಾವು ಕೃತಜ್ಞತಾ ಭಾವವನ್ನು ಸಲ್ಲಿಸೋದೆ. ಅಂತಂದ್ರೆ ಒಂದು ಟ್ಯಾಕ್ಸ್ ಅಂತ ಅಂತೇವೆ. ಇಲ್ಲಿ ಲೋಕದಲ್ಲಿ ನಾವು ಯಾಕೆ ಟ್ಯಾಕ್ಸ್ ಕಟ್ತೇವೆ? ಗೌರ್ಮೆಂಟೇ ನಮ್ಗೆ ಎಲ್ಲಾ ಸೌಲಭ್ಯಗಳನ್ನು ಮಾಡಿ ಕೊಡ್ತಾ ಇದೆ, ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಬೇಕು. ರೋಡ್ ಮಾಡಿ ಇಟ್ಟಿರ್ತಾರೆ, ನೀರನ್ನು ತಲುಪಿಸ್ತಾರೆ, ಎಲೆಕ್ಟ್ರಿಸಿಟಿ ತರಿಸ್ತಾರೆ, ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿ ಕೊಟ್ಟಿದ್ದಾರೆ ಅಂತ. ಈ ಎಲ್ಲಾ ವ್ಯವಸ್ಥೆಗಳನ್ನು ನಮ್ಮ ದೇಹದಲ್ಲಿ ಮನಸ್ಸಲ್ಲಿ ಇದ್ದು ಮಾಡಿ ಕೊಡ್ತಾ ಇರುವಂತ ಪರಮಾತ್ಮ, ಮತ್ತೆ ಹೊರಗೆ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ತಿರುವಂತ ಆ ಪರಮಾತ್ಮನಿಗಾಗಿ ಕರ್ಮವನ್ನು ಮಾಡು ಅಂತ. ಅದೇ ಅವನಿಗೆ ನಾವು ಕೊಡುವಂತ ಆ ಕೃತಜ್ಞತಾ ಭಾವದಿಂದ ಇರೋದೇ ಅವನಿಗೆ ಪ್ರೀತಿಯನ್ನು ಉಂಟು ಮಾಡತ್ತೆ ಅಂತ. ಕರ್ಮ ಓ ಕೌಂತೆಯ ಅಂತ ಅವನ ಕುಂತಿಯ ಮಗನೇ ಅಂತ. ಕುಂತಿ ಅಂತಂದ್ರೆ ಅವಳು ಯಾವ ಒಂದು ಕಷ್ಟದಿಂದ ಅವಳು ಭಯ ಪಡ್ಲಿಲ್ಲ. ಕಷ್ಟ ಅಂತ ಅನ್ನೋದು ಬರ್ತಾ ಇರ್ಲಿ, ಯಾಕೆಂದ್ರೆ ನಿನ್ ನೆನಪು ನಂಗೆ ಬರ್ತಾ ಇರ್ಲಿ ಅಂತ ಅನ್ನೋದು ಅವಳು ಕೇಳ್ತಿದ್ದಾರೆ. ವಿಪದ ಸಂತುನ ಶಶ್ವತ್ ಅಂತ. ತತ್ರ ಅಂತ ಆಯಾ ಕಾಲದಲ್ಲಿ ಯಾವಾಗ ವಿಪತ್ ಬರತ್ತೋ ಅವಾಗ ನಾನು ನಿನ್ನ ಸ್ಮರಣೆ ಬರ್ತಾ ಇರ್ಲಿ, ನಿನ್ನ ಸ್ಮರಿಸಿದಾಗ ನೀನು ಬರ್ತಾ ಇರೋ, ಅವಾಗ ನನ್ಗೆ ಇನ್ನೇನು ಬೇಕು ಅಂತಾಳೆ. ಅಂದ್ರೆ ಅವಳಿಗೆ ಎಷ್ಟು ಸ್ಪಷ್ಟವಾಗಿ ಪರಮಾತ್ಮನ ಬರುವಿಕೆಯೇ ನಮಗೆ ಶ್ರೇಯಸ್ಕರ ಅಂತ ಅನ್ನೋದನ್ನ ತಿಳಿದಿದೆ. ಈ ಹೊರಗ್ ಬೇರೆ ಏನ್ ಬೇಕಾದ್ರೆ ನಡೀತಾ ಇರ್ಲಿ, ಆದ್ರೆ ನಿಜವಾಗಿಯೂ ಪರಮಾತ್ಮ ನಮ್ಮ ಒಳಗೆ ಬಂದು ನಿಂತ ನಮ್ಮ ಮನಸ್ಸೊಳಗೆ ಅವನ ಆಲೋಚನೆ ಇದೆ ಅಂತಂದ್ರೆ ಅದೇ ನಮ್ಗೆ ಶ್ರೇಯಸ್ಕರ. ಅಂತ ಶ್ರೇಯಸ್ಸನ್ನು ಕೊಡುವಂತ ಹೊರಗಿಂದ ಏನ್ ಬೇಕಾದ್ರೆ ವ್ಯಾಪಾರ ನಡೀಲಿ, ಅದೇನ್ ಕಷ್ಟವಾಗಿದ್ರು ಇರ್ಲಿ ಅಂತ ಅನ್ನೋಂತ ಒಂದು ಮಾತನ್ನು ಆಡಿದ ಕುಂತಿಯ ಮಗನಲ್ಲವೇ ನೀನು ಅಂತ. ಅಂದ್ರೆ ಸದಾಕಾಲವೂ ಆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕರ್ಮ ಮಾಡು ಅಂತ ಅನ್ನೋಂತ ಒಂದು ದೃಷ್ಟಾಂತವೇ ನೀನ್ ತಾಯಿಯಾಗಿದ್ದಾಳೆ. ಮುಕ್ತ ಸಂಘ ಸಮಾಚಾರ, ಯಾವುದನ್ನು ಮಾಡ್ಬೇಕೋ ಅದನ್ನು ಮಾಡು, ನಂದು ಪ್ರೀತಿಸ್ಬೇಡ. ಅವಳೇನಂದ್ಲು, ನನ್ನ ಮಕ್ಕಳು ಯುದ್ಧವನ್ನು ಮಾಡ್ಲಿ, ಯುದ್ಧದಲ್ಲಿ ಅವ್ರು ಸತ್ರು ನನಗೆ ಖುಷಿಯೇ ಅಂತಂದ್ಲು. ಅಂದ್ರೆ ಎಷ್ಟು ಒಂದು ಮುಕ್ತ ಸಂಘಿಯಾಗಿ ಇರಬೇಕು ಅವಳು. ನನ್ನ ಮಗ ಅವನ್ ಸಾಯ್ಬಾರ್ದು, ಅದ್ರಿಂದ ಅವ್ನ್ ಯುದ್ಧ ಮಾಡ್ಬಾರ್ದು, ಈ ತರ ಆಲೋಚನೆ ಅವಳಿಗೆ ಇರ್ಲಿಲ್ಲ.
ನನ್ನ ಮಗ ಅವನ ನಿಯತ ಕರ್ಮವನ್ನು ಮಾಡ್ತಾ ಮಾಡ್ತಾ ಅವನು ಸತ್ರು ಕೂಡ ಅದು ನನಗೆ ಒಂದು ಹೆಮ್ಮೆಯ ಒಂದು ಕ್ಷತ್ರಿಯ ಮಹಿಳೆ ನಾನು, ಧರ್ಮದ ಒಂದು ಪ್ರಜ್ಞೆ ಅವಳಲ್ಲಿ ಎಷ್ಟು ಜಾಗೃತವಾಗಿತ್ತು ಅಂತ ಅನ್ನೋದನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ. ಅಂತ ಕುಂತಿಯ ಮಗನೇ ಅಂತಂದು ನಿನಗೂ ಆ ತರದ ಧರ್ಮದ ಪ್ರಜ್ಞೆ ಇದೆ, ಮುಕ್ತ ಸಂಘ ಯಾವುದೋ ಒಂದು ಬೇಕು ಬೇಕು ಅಂತ ನಂದು ನಂದು ಅಂತ ಅನ್ನೋಂತ ಒಂದು ಭಾವನೆಯಿಂದ ಈ ಧರ್ಮ ಯುದ್ಧವನ್ನು ಮಾಡಬೇಡ. ದೇವರ ಒಂದು ಪೂಜೆಯಾಗಿ ಇದನ್ನು ಮಾಡು, ಧರ್ಮಕ್ಕಾಗಿ ಇದನ್ನು ಮಾಡು. ಅವಾಗ ನಿಂಗೆ ಅದು ಅಂಟುಕೊಳ್ಳೋದು. ಎಷ್ಟೇ ಒಂದು ಕ್ರೂರವಾದ ಕೆಲಸ ಅನ್ನೋ ಒಂದು ಯೋಧನನ್ನು ಕೊಲ್ಲಬೇಕು, ಅದಕ್ಕೆ ಬೇಕಾದ ಮುನ್ನುಗ್ಬೇಕು, ಅಲ್ಲಿರುವಂತ ಪ್ರಾಣಿಗಳ ಹತ್ಯೆನೂ ಆಗತ್ತೆ, ಎಲ್ಲ ಆಗತ್ತೆ. ಆದ್ರೆ ನಾನು ರಾಜ್ಯವನ್ನು ಆಳ್ಬೇಕು, ನಾನು ಸಾಮ್ರಾಟ ಆಗ್ಬೇಕು ಅಂತ ಅನ್ನೋಂಥ ಬುದ್ಧಿಯಿಂದ ಮಾಡ್ತಿರೋಂಥ ದುರ್ಯೋಧನನಿಗೆ ಅದು ಪಾಪ ತರಿಸತ್ತೆ. ನೀನು ಅದು ಯಾವುದೂ ಇಲ್ಲ, ಪರಮಾತ್ಮನ ಒಂದು ಪ್ರೀತಿಕರವಾಗಿ ಈ ಯುದ್ಧವನ್ನು ನಾನು ಮಾಡ್ಬೇಕು, ಯಾಕೆಂದ್ರೆ ಧರ್ಮವನ್ನು ಉಳಿಸ್ಬೇಕು. ಧರ್ಮ ಉಳಿದಾಗ ತಾನೆ ಬೇರೆ ಎಲ್ಲಾ ಸಾಮ್ರಾಜ್ಯದಲ್ಲಿರುವಂತ ಜನಾಂಗಕ್ಕೆಲ್ಲ ಕೂಡ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ, ಪರಮಾತ್ಮನ ಪ್ರಜ್ಞೆ ಜಾಗೃತಿ ಆಗೋದಕ್ಕೆ ಅವಕಾಶ ಇದೆ. ಅದನ್ನು ಸಂರಕ್ಷಿಸುವಂತ ಕರ್ತವ್ಯದ ಹೊಣೆಯನ್ನು ಹೊತ್ತ ನನಗೆ ಇದು ಒಂದು ಅವಕಾಶ ಅಂತ ತಿಳ್ಕೊಂಡು ಆ ಪರಮಾತ್ಮನ ಒಂದು ಪ್ರೀತ್ಯರ್ಥವಾಗಿ ನೀನು ಮಾಡು ಅಂತ ಅನ್ನೋದನ್ನ ಹೇಳ್ತಾನೆ. ಮುಕ್ತ ಸಂಘವಾಗಿ, ಸಂಘವೇ ಇಲ್ದೇನೆ ನೀನು ಈ ಎಲ್ಲವನ್ನು ಮಾಡು ಅಂತ ಅನ್ನೋದನ್ನ ಹೇಳ್ತಾನೆ. ಚೆನ್ನಾಗಿ ಮಾಡು ಅಂತ ಅನ್ನೋದ್ರೆ ಆ ಚೆನ್ನಾಗಿ ಮಾಡೋದೇ ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡೋದು. ಮತ್ತೆ ಅದಕ್ಕೆ ಇನ್ನೂ ವಿವರಣೆಯನ್ನು ಕೊಡ್ತಾರೆ, ಅದನ್ನು ನಾವು ಮುಂದೆ ನೋಡೋಣ. ಪರಮಾತ್ಮನಿಗೆ ಕೃತಜ್ಞತಾ ಭಾವವನ್ನು ಸಲ್ಲಿಸೋದಕ್ಕೆ ಪ್ರಪಂಚದಲ್ಲಿ ಇರೋ ಕಾಲಕ್ಕೂ ನಾವು ಏನೆಲ್ಲ ಸೌಲಭ್ಯವನ್ನು ಪಡಿತಾ ಇರ್ತೇವೋ ಅದಕ್ಕೆಲ್ಲ ಕೂಡ ನಾವು ಕೃತಜ್ಞತಾ ಭಾವದಿಂದ ಆಯಾ ದೇವತೆಗಳಿಗೆ ನಾವು ಶರಣಾಗ್ಬೇಕು ಅಂತ ಅನ್ನೋ ಮಾತನ್ನು ಮುಂದೆ ಹೇಳ್ತಾರೆ. ಇದನ್ನು ನಾವು ಇವಾಗ ಸಮರ್ಪಣೆ ಮಾಡೋಣ. ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.